ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪಾ ವಿಷಯ ಅಂತ ಹೇಳಿದ್ರೆ ನಮ್ ಹುಡುಗರ ಬಹಳ ಜನ ಕಾಮೆಂಟ್ ಹಾಕೊಂತಿದ್ರ, ಸರ್ ನಮಗ್ ರೈಫಲ್ ಸಿಗತ್ತಾ ಸರ್, ಯಾವಾಗ ಸಿಗತ್ತೆ ಸರ್? ಆ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಕ್ರೇಜ್ ಅವ್ರಿಗೆ ಒಂಥರ ಆರ್ಮಿ ಡ್ರೆಸ್ ಹಾಕೋಬೇಕು, ರೈಫಲ್ ಹಿಡ್ಕೋಬೇಕು, ನಾವು ಹೋಗ್ಬೇಕು, ಗಡಿ ಕಡೆ ನಿಂತ್ಕೋಬೇಕು ಅಂತ ಹೇಳಿ ಕ್ರೇಜ್ ನಮ್ ಹುಡುಗರಿಗೆ ಬಹಳ ಕ್ರೇಜ್ ಅದ. ನಮ್ಮ SSC GD ಹುಡುಗರು ಅಥವಾ ನಮ್ಮ ಅಗ್ನಿಪತ್ ಪ್ರಾಕ್ಟೀಸ್ ಮಾಡುವಂತಹ ಅಗ್ನಿ ವೀರರು ಏನದಾರ ಅಷ್ಟಿಗೂ ಬಹಳ ಕ್ರೇಜ್ ಅದ. ಡ್ರೆಸ್ ಹಾಕೋಬೇಕು ಸರ್, ಬಂದೂಕ್ ಹಿಡ್ಕೋಬೇಕು ಸರ್, ಗನ್ ಕೊಡ್ತಾರಲ್ಲ ಸರ್ ನಮ್ ಕೈಯಾಗ, ಅದನ್ನ ಯಾವಾಗ ಕೊಡ್ತಾರ ಸರ್ ಅಂತ ಹೇಳಿ ಕೊಡ್ತಾರೆ. ಮುಂದುವರ್ಸೋಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳ್ತೇನೆ. ಅಗ್ನಿಪತ್ ಒಳಗೆ ಯಾರ್ಯಾರು ಪ್ರಾಕ್ಟೀಸ್ ಮಾಡಾಕ್ ಕುಂತೀರಾ, ಎಲ್ರಿಗೂ ಒಳ್ಳೆ ಒಳ್ಳೆ ಟಿಪ್ಸ್ ಅನ್ನ ತಗೊಂಡ್ ಬರ್ತೇನೆ ನಾನು. ನಮ್ಮ ಘಾತಕ್ ಕಮಾಂಡೋ ಹುಡುಗರಿಂದ ಪ್ರಾಕ್ಟೀಸ್ ಮಾಡಿಸಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ದು ಸ್ಟಾಮಿನಾ ಹೆಚ್ಚಾಗತ್ತೆ, ಮತ್ತೆ ಸ್ಪೀಡ್ ಹೆಚ್ಚು ಮಾಡ್ಬೋದು, ನಾವು ಯಾವ ಟೈಮ್ ಒಳಗೆ ಹೆಂಗ್ ಓಡ್ಬೋದು ಅಂತ ಹೇಳಿ ನೋಡ್ರಿ. ನಮ್ದೊಂದ್ ಗ್ರೂಪ್ ಇರುತ್ತೆ, ಅಂದ್ರೆ ನಮ್ದೊಂದ್ ಗ್ರೂಪ್ ನಾನು ನಮ್ ಕಾಲೇಜಲ್ಲಿ ಓದೋಬೇಕಾದ್ರು, ನಮ್ ಸ್ಕೂಲಲ್ಲಿ ಓದೋಬೇಕಾದ್ರು, ಇವಾಗ ನನ್ ಜಾಬ್ ಆಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಸರ್ಕಲ್ ಇತ್ತು, ಅಷ್ಟ್ರು ಇವಾಗ ಏನು ನಾವು ಪ್ರಾಕ್ಟೀಸ್ ಮಾಡಾಕ್ ಕುಂತಿದ್ವಿ, ಅಷ್ಟ್ರು ಆರ್ಮಿಯಾಗ ಅದೇವ ನಾವು. ಏನಪ್ಪಾ ಅಂತ ಹೇಳಿದ್ರೆ ಶೆಡ್ಯೂಲ್ ನ ಫಾಲೋ ಮಾಡ್ತಿದ್ವಿ. ನಾವೇನ್ ಶೆಡ್ಯೂಲ್ ಫಾಲೋ ಮಾಡ್ತಿದ್ವಿ ಅದನ್ನ ನಿಮಗೆ ಹೇಳ್ತೇನೆ, ಓಕೆನಾ? ಎಷ್ಟ್ ಜನ ಪ್ರಾಕ್ಟೀಸ್ ಕುಂತಿದ್ವಿ ಆ ಟೈಮ್ ಒಳಗ ಅಷ್ಟ್ರು ಆರ್ಮಿಯಾಗ ಜಾಯ್ನ್ ಆಗಿದ್ದೇವಿ. ಇವಾಗ ಎಲ್ರಿಗೂ ಒಳ್ಳೇದಾಗೈತಿ, ನಿಮಗೂ ಒಳ್ಳೇದಾಗತ್ತ. ನಾವ್ ಏನ್ ಪ್ರಾಕ್ಟೀಸ್ ಮಾಡಿದೀವಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಒಳ್ಳೇದಾಗತ್ತೆ, ಓಕೆನಾ? ಅದನ್ನ ನಿಮ್ ಮುಂದೆ ಹೇಳ್ಕೊತೇನೆ ನಾನು, ಓಕೆ? 100% ರಿಸಲ್ಟ್ ಕೊಡ್ತೀನಿ, 99 ಅಲ್ಲ 100% ರಿಸಲ್ಟ್ ಕೊಡ್ತೀನಿ. ಅಗ್ನಿಪತ್ ಒಳಗೆ ಯಾರ್ಯಾರು ಪ್ರಾಕ್ಟೀಸ್ ಅಂತೀರಾ ಎಲ್ರಿಗೂ 100% ರಿಸಲ್ಟ್ ಕೊಡುವಂತ ಜವಾಬ್ದಾರಿ ನಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಒತ್ಕೊಳ್ಳಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಅಗ್ನಿಪತ್ ಒಳಗೆ ಪ್ರಾಕ್ಟೀಸ್ ಮಾಡಾಕ್ ಕುಂತಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಮೋಸ ಮಾಡಾಕ್ ಹೋಗ್ಬೇಡ್ರಿ, ವಿಡಿಯೋನ ಶೇರ್ ಮಾಡಿ, ಓಕೆನಾ? ಇವಾಗ ನಮ್ಮ SSC GD ಒಳಗ ಪಾಸ್ ಆಗಿ ಬಂದೋ ಹುಡುಗರಿಗೆ ಒಂದ್ ಸ್ವಲ್ಪ ಕ್ರೇಜ್ ಇರ್ಲಿ, ಒಂದ್ ಸ್ವಲ್ಪ ರನ್ನಿಂಗ್ ಓಡಾಕ, ಇವಾಗ ಪ್ರಾಕ್ಟೀಸ್ ಮಾಡಾಕ 5 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡಾಕ ಒಂದ್ ಸ್ವಲ್ಪ ಕ್ರೇಜ್ ಬರ್ಲಿ, ಒಂದ್ ಸ್ವಲ್ಪ ಮೋಟಿವ್ ಆಗ್ಲಿ ನಮ್ಮ ಹುಡುಗರು ಅಂತ ಹೇಳಿ ಒಂದ್ ಸ್ವಲ್ಪ ರೈಫಲ್ ಬಗ್ಗೆ ಹೇಳ್ತೀನಿ. ಯುವ ರೈಫಲ್ ಇಂಡಿಯನ್ ಆರ್ಮಿದೊಳಗೆ ಅಗ್ನಿಪತ್ ಹುಡುಗರಿಗೂ ಕೊಡ್ತಾರೆ. ಒಂದ್ ಸ್ವಲ್ಪ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ, ಓಕೆನಾ? ನಮ್ಮ ಇವಾಗ SSC GD ಒಳಗೆ ಪಾಸ್ ಆಗಿ ಬಂದವ್ರು ನಮ್ದು ಅಸ್ಸಾಂ ರೈಫಲ್ಸ್ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ದು ಇಂಡಿಯನ್ ಆರ್ಮಿ ಕಮಾಂಡ್ ಬರ್ತಾರೆ. ಇಂಡಿಯನ್ ಆರ್ಮಿ ಒಳಗ ಪೂರ್ತಿ ಕಮಾಂಡ್ ಇರೋದ ಇಂಡಿಯನ್ ಆರ್ಮಿ. ನಮ್ದು ಪ್ಯಾರಾಮಿಲಿಟರಿ ಒಳಗೆ ಎಲ್ಲಾ ಫೋರ್ಸ್ ಪ್ಯಾರಾಮಿಲಿಟರಿ ಒಳಗೆ ಬರುತ್ತೆ. ನಮ್ದು ಪ್ಯಾರಾಮಿಲಿಟರಿ ಒಳಗೆ ಬರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾರಾಮಿಲಿಟರಿ ಒಳಗ ನಮ್ದು ಒಂದು ಅಸ್ಸಾಂ ರೈಫಲ್ ಅಂತ ಫೋರ್ಸ್ ಅದ, ಅಂದ್ರೆ ಗೋರ್ಖಾ ಕಮಾಂಡೋ ನಮ್ದು. ಗೋರ್ಖಾ ರೆಜಿಮೆಂಟ್ದು ಯಾವ ರೀತಿ ಇದೆಪ್ಪ ಅಂತ ಹೇಳಿದ್ರೆ ಪೂರ್ತಿ ಕಮಾಂಡರ್ ಇರುವಂತದ್ದು. ಸ್ಯಾಲ್ರಿ ಒಂದೇ ನಮ್ದು ಹೋಮ್ ಅಫೇರ್ಸ್ ಮಾಡತ್ತೆ, ಅಂದ್ರೆ ಹೋಮ್ ಇದ್ ಮಾಡತ್ತೆ, ಓಕೆನಾ? ಗೃಹ ಸಚಿವಾಲಯ ಮಾಡತ್ತೆ. ಬಟ್ ನಮ್ದೇನಪ್ಪಾ ಅಂತ ಹೇಳಿದ್ರೆ ಪೂರ್ತಿ ಕಮಾಂಡ್ ಇರುವಂತದ್ದು, ಪೂರ್ತಿ ಕಮಾಂಡು ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿದ್ದು ಇರುತ್ತೆ. ಇಂಡಿಯನ್ ಆರ್ಮಿದ್ದು ಇರುತ್ತೆ. ಅದರ ಸಂಬಂಧ ಏನಪ್ಪಾ ಅಂತ ಹೇಳಿ ಅಗ್ನಿಪತ್ ಆಗಿರ್ಬೋದು, ನಮ್ದಾಗಿರ್ಬೋದು ಒಂದೇ ಇದೆ. ಯಾವ ರೀತಿ ರೈಫಲ್ ಕೊಡ್ತಾರೆ, ಯಾವ ರೀತಿ ಎಲ್ರಿಗೂ ಒಂದೇ ಸೇಮ್ ಕೊಡ್ತಾರೆ, ಅದನ್ನ ನಿಮ್ ಮುಂದೆ ಹೇಳ್ಕೊತೀನಿ. ರೈಫಲ್ ಬಗ್ಗೆ ಒಂದ್ ಸ್ವಲ್ಪ ಕೇಳುವಂತ ಕ್ಯೂರಿಯಾಸಿಟಿ, ಒಂದ್ ಸ್ವಲ್ಪ ಮೋಟಿವ್ ಆಗ್ಲಿ ನಮ್ಮ ಹುಡುಗರು ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಕುಂತೀನಿ. ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ತಪ್ಪು ತಿಳ್ಕೊಂಡ್ರು ನಂಗೆ ಏನೇನ್ ಆಗಂಗಿಲ್ಲ, ತಪ್ಪು ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಓಕೆನಾ? ಸರಿ, ಮಾತಾಡೋಣ ಬನ್ನಿ. ನೋಡಿ, ನಿಮ್ ಕೈಯಾಗ ಇವಾಗ ಟ್ರೈನಿಂಗ್ ಬರ್ತೀರಾ, ಟ್ರೈನಿಂಗ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ, ಓಕೆನಾ? ನೀವು ಟ್ರೈನಿಂಗ್ ಬಂದು 44 ವೀಕ್ಸ್ ನಿಮ್ದು ಟ್ರೈನಿಂಗ್ ಇರುತ್ತೆ. 44 ವೀಕ್ಸ್ ಅಲ್ಲಿ ನಿಮ್ದು ಏನಪ್ಪಾ ಅಂತ ಹೇಳಿದ್ರೆ 44 ವೀಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ರೈಫಲ್ ಕೊಡ್ತಾರೆ, ಡಮ್ಮಿ ರೈಫಲ್ ಕೊಡ್ತಾರೆ. ಅದರಲ್ಲಿ ಯಾವುದೇ ಫೈರ್ ಆಗಂಗಿಲ್ಲ. ಎಕ್ಸ್ಟೆಂಡರ್ ಪಿನ್ ಅಂದ್ರೆ ಹೊಡಿಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪಿನ್ ಇರುತ್ತೆ. ಆ ಪಿನ್ ಬುಲೆಟ್ ಮೇಲೆ ಬಿತ್ತಪ್ಪ ಅಂತ ಹೇಳಿದ್ರೆ ಫೈರ್ ಆಗತ್ತೆ. ಆ ಪಿನ್ ತೆಗ್ದಿರ್ತಾರೆ. ಮತ್ತದು ಏನಪ್ಪಾ ಅಂತ ಹೇಳಿದ್ರೆ ಡಮ್ಮಿ ರೈಫಲ್ ಇರುತ್ತೆ. ಡಮ್ಮಿ ಅಂತ ಹೇಳಿದ್ರೆ ಅದು ಫೈರ್ ಆಗತ್ತೆ, ಅದರಲ್ಲಿ ಪಿನ್ ಹಾಕಿ ಹೊಡೆದ್ರೆ, ಓಕೆನಾ? ಅದರಿಂದ ನಿಮ್ ಪ್ರಾಕ್ಟೀಸ್ ಆಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಮತ್ತೆ ಅಡ್ವಾನ್ಸ್ ನಡೆಯುತ್ತೆ. ಬೇಸಿಕಲಿ ನಿಮ್ ಇನ್ಸಾಸ್ ರೈಫಲ್ ಬಗ್ಗೆ ನಡೆಯುತ್ತೆ, ಇನ್ಸಾಸ್ ರೈಫಲ್. ಮತ್ತೆ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಅಡ್ವಾನ್ಸ್ ಒಳಗೆ ನಿಮ್ದು AK-47 ನಡೆಯುತ್ತೆ. AK-47 ಆದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ RL ಹಿಂಗ್ ಹಿಡ್ಕೊಂಡು ಹೊಡೆಯುವಂತ ದೊಡ್ಡ ಬಾಂಬ್, ಅದನ್ನ ಹಿಡಿಸ್ತಾರೆ ನಿಮಗೆ. ಅದರದ್ದು ಪ್ರಾಕ್ಟೀಸ್ ಕೊಡ್ತಾರೆ, ಅದನ್ನು ನೀವು ತಿಳ್ಕೊಬಹುದು, ಓಕೆನಾ? ರೈಫಲ್ ಬಗ್ಗೆ ಹೇಳೋದಪ್ಪ ಅಂತ ಹೇಳಿದ್ರೆ ನೋಡಿ, ಕ್ಯೂರಿಯಾಸಿಟಿ ಬರಾವಂತಿದೆ ಅಂತ ಅನ್ಕೊಂತೇನೆ ನಾನು. ರೈಫಲ್, ಇನ್ಸಾಸ್ ರೈಫಲ್ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಹುಡುಗರು ಇನ್ಸಾಸ್ ರೈಫಲ್ ನ 500 ಮೀಟರ್ ಇಂದ ಡೈರೆಕ್ಟ್ ಅಕ್ಯುರೇಸಿ ಇರುತ್ತೆ. ಅದರದ್ದು ಅಕ್ಯುರೇಸಿ ಆರಾಮ್. ಒಬ್ಬ ಮನುಷ್ಯನ ಇಲ್ಲಿ ನಿಂತೇನಪ್ಪ ಅಂತ ಹೇಳಿದ್ರೆ 500 ಮೀಟರ್ ಇಂದ ಒಬ್ಬ ಹುಡುಗ ಮುಚ್ಚಿಕೊಂಡು ಒಂದ್ ಕಡೆ ಎಲ್ಲಂದ್ರೂ ಒಂದ್ ಕಡೆ ಮರೆ ಮಾಚ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹೆಡ್ ಶಾಟ್ ಹೊಡಿಯುವಂತ ಅಂತ ಒಂದು ಶಕ್ತಿ ಇನ್ಸಾಸ್ ರೈಫಲ್ ಒಳಗದ. 5.56, ಓಕೆ? 5.56 ಅದ್ರ ಬುಲೆಟ್ ಇರುತ್ತೆ. ಮತ್ತೇನಪ್ಪಾ ಸರ್ AK-47 ಯಾವಾಗ ಕೊಡ್ತಾರೆ ಸರ್? AK-47 ನಮ್ಮ ಹುಡುಗರ ಕಡೆ ಬಹಳ ಕ್ರೇಜ್ ಇರುತ್ತೆ. AK-47 ಯಾವಾಗ ಹಿಡ್ಕೋಬೇಕು ಅಂತ ಹೇಳಿ AK-47 ಯಾವಾಗ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಅಡ್ವಾನ್ಸ್ ಒಳಗೆ ಕೊಡ್ತಾರೆ.
ಬೇಸಿಕ್ ಒಳಗ ಇನ್ಸಾಸ್ ಕೊಡ್ತಾರೆ, ಅಡ್ವಾನ್ಸ್ ಒಳಗ AK-47 ಇಸ್ ಗುಡ್. ಆ ರೈಫಲ್ ಬಗ್ಗೆ ನಾನು ಕೆಟ್ಟ ಹೇಳಂತಿಲ್ಲಪ್ಪ. AK-47 ಇಸ್ ಗುಡ್. ಅದೇನಪ್ಪಾ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬುಲೆಟ್ ಇರತ್ತೆ, ಅದ್ ಈ ಕಡೆ ಬಿತ್ ಅನ್ಕೋರಿ, ಹಿಂದ್ಗಡೆ ಇಂತ ದೊಡ್ಡ ಹೋಲ್ ತಗೊಂಡ್ ಬರತ್ತ, ಹಂಗ ಸ್ವಿಂಗ್ ಅಂತ ಹೇಳಿ ಇಂತ ದೊಡ್ಡ ಕಂಡ ತಗೊಂಡ್ ಬರತ್ತ. ಅಂತ ಬುಲೆಟಿನ್ ಶಕ್ತಿ ಅದ AK-47. ಓಕೆನಾ, ಅದು ನಿಮ್ ಕೈಯಾಗ ಸಿಗತ್ತ, ಸಿಗ್ಲಿ, ಆ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ ಕಡೆನು. ಇಂತ ಒಳ್ಳೆ ಲೊಕೇಶನ್ ಸಿಗ್ಲಿ ನಿಮಗ, ಒಳ್ಳೆ ಬಾರ್ಡರ್ ಒಳಗ್ ಬಂದ್ ಒಂದ್ ರೈಫಲ್ ಹಿಡ್ಕೊಂಡ್ ಆರಾಮ್ಸೆ ಇದ್ ಮಾಡ್ಬೋದು, ನೀವು ಆರಾಮ್ಸೆ ಜಾಬ್ ಮಾಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಬೋದು ಲೈಫ್ ಅನ್ನ. ಮತ್ತೇನಪ್ಪಾ ಅಂತ ಹೇಳಿದ್ರೆ ನೌಕರಿ ಮಾಡ್ಬೇಕಾದ್ರೆ ಇದ್ದಿದ್ದ ಐತಿ, ನಿಮಗ್ ಗೊತ್ತೈತಿ, ಒಂದ್ ಸ್ವಲ್ಪ ಮನಿ ಬಿಟ್ಟು ಬರಾಂತಿರತ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ತೊಂದ್ರೆ ಆಗತ್ತ, ಯಾಕಾರ ಬನ್ನಿ ಅಂತ ಅನ್ಸತ್ತ. ಆಮೇಲೆ ಬಂದ್ರೆ ಸೆಲೆಕ್ಷನ್ ಆಗಿ ನಿಮ್ ಟ್ರೈನಿಂಗ್ ಒಳಗೆ ಮುಖ್ಯರಿ ಆಗಂತೈತಿ. ಟ್ರೈನಿಂಗ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಒಂದ್ ಎರಡು ಮಾತು ಹೇಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ಓಕೆನಾ, ಟ್ರೈನಿಂಗ್ ಒಳಗೆ ಇದ್ದಾಗ ಅದ್ ಯಾವ ರೀತಿ ಇರತ್ತ ಅಂತ ಹೇಳಿ ಅವಾಗ್ಲೂ ನಿಮಗ ಒಂದ್ ಸ್ವಲ್ಪ ತಲೆ ಡೈವರ್ಟ್ ಆಗಂತಿರ್ತೈತಿ, ಯಾಕಾರ ಬಂದೆ ಅಂತ ಹೇಳಿ. ಇವಾಗಿಂದ ಏನಪ್ಪಾ ಅಂತ ಹೇಳಿದ್ರೆ ಭರ್ತಿ ಆಗಿ ಬಂದ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ತೀರ, ಬಂದಾದ್ಮೇಲೂ ಕೂಡ ಒಬ್ಬೊಬ್ರು ಹೆಂಗ ಅಂತ ಹೇಳಿದ್ರೆ ದುಃಖಿ ಆತ್ಮ, ಅಯ್ಯೋ ಯಾಕಾರ ಬನ್ನಿ, 10 ವರ್ಷ ಭಾಳ ಅಂದ್ರೆ 10 ವರ್ಷ ಮಾಡ್ತೇನೆ ನಾನು, ಆಮೇಲೆ ಹೋಗ್ಬಿಡ್ತೇನೆ ಅಂತ ಹೇಳಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ ಹುಡುಗರು ಚಾಲಾಕಿ ಏನಪ್ಪಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರ ನಮ್ಮ ಆರ್ಮಿ ಒಳಗ್ ಬರ್ತಾರ ಅಂತ ಹೇಳಿ ನಮಗೂ ಗೊತ್ತ, ಗೌರ್ಮೆಂಟ್ ಅವ್ರಿಗೂ ಗೊತ್ತ. ಓಕೆನಾ, 10 ವರ್ಷ ಆದ್ಮೇಲೆ ಒಮ್ಮೆ ಪೇ ಸ್ಕೇಲ್, ಪೇ ಕಮಿಷನ್ ಹೆಚ್ಚಿಗೆ ಆಗತ್ತ, ನಮ್ ಪಗಾರು ಹೆಚ್ಚಿಗೆ ಆಗತ್ತ. ಅವಾಗ ಯಾರು ಬಿಟ್ಟು ಹೋಗಂಗಿಲ್ಲ ತಮ್ಮ. ಓಕೆನಾ, ಯಾರು ಬಿಟ್ಟು ಹೋಗಂಗಿಲ್ಲ. ಹಂಗ ಹೇಳೋದವ್ರು ಬಹಳ ಜನ ಇಲ್ಲಿ 30 ವರ್ಷ ಸರ್ವಿಸ್ ಮಾಡಾಕ್ ಕುಂತಾರ. ಓಕೆನಾ, 30 ವರ್ಷ ಸರ್ವಿಸ್ ಮಾಡಾಕ್ ಕುಂತಾರ, ಒಳ್ಳೆ ರ್ಯಾಂಕ್ ಒಳಗ್ ಇವಾಗ ಅತಾರ. ಏನದನ್ನ ತೆಲಾಗಿ ನಂಗ ಬೈತೀರ ಅವಾಗ, ಯಾಕರ ಬಂದೆ ಅವಾಗ ರಾಠೋಡ್ ಸರ್ ಇದ್ರ, ಅವ್ರ ಏನೋ ಹೇಳ್ತಿದ್ರು, ಅವ್ರ ಸುಮ್ನೆ ಯಾರೋ ಮಾರಾಯ ಏನೋ ಹೇಳ್ದ ಸುಮ್ನೆ ಬಂದ್ಬಿಟ್ವಿ ನಾವ್ ಅಂತ ಹೇಳಿ ಬೈತೀರಿ. ಫಸ್ಟ್ ಹೇಳಾಕ್ ಕುಂತೀನಿ, ಪಯ್ಯಾಕ್ ಹೋಗ್ಬೇಡಿ, ಆಮೇಲೆ ಬಂದಾಗ ನಿಮಗ್ ಗೊತ್ತಾಗತ್ತೆ ಯಾವ ರೀತಿ ಡ್ಯೂಟಿ ಇರತ್ತೆ ಏನಂತ ಹೇಳಿ. ಡ್ಯೂಟಿ ನೋಡ್ರಿ ನಕ್ಕೊಂತ ಮಾಡಿದ್ರ ನೀವು ಇಲ್ಲಿ ಆರಾಮ್ಸೆ ಮಾಡ್ಬೋದು. ಹೇ ಒತ್ತನ್ ನಮ್ ದೇಶಕ್ಕಾಗಿ ಪ್ರಾಣ ಕೊಡ್ತೇನೆ ಅಂತ ಹೇಳಿ ಏನ್ ಬೈಸಾಕೊಂತಿರ್ತಾರ ಹುಡುಗರು, ಅವ್ರು ನಕ್ಕೊಂತ ಆರಾಮಾಗಿ ಇಲ್ಲೇ ಸೆಟ್ಲ್ ಆಗಿ ನಮ್ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೇಕಪ್ಪ, ಹೆಂಡತಿ ಮಕ್ಕಳನ್ನ ಸಾಕೊಂಡು ನಮ್ ಫ್ಯಾಮಿಲಿ ಒಳ್ಳೆ ಒಂದ್ ಬೈಕ್ ತಗೊಂಡು, ಬುಲೆಟ್ ಬೈಕ್ ತಗೊಂಡು, ಒಳ್ಳೆ ಕಾರ್ ತಗೊಂಡು, ಒಳ್ಳೆ ಮನಿ ಕಟ್ಕೊಂಡು ಆರಾಮ್ಸೆ ಇರ್ಬೇಕಪ್ಪ ಅಂತ ಹೇಳಿದ್ರೆ ಆರಾಮ್ಸೆ ಜಾಬ್ ಮಾಡ್ಬೋದು. ಅದನ್ನ ಬಿಟ್ಟು ದುಃಖಿ ಆತ್ಮಾಗತಿ, ಅಪ್ಪ ಯಾಕಾರ ಬಂದೆ, ಅಲ್ಲೇ ಓದಿ ಏನಾದ್ರು ಮಾಡ್ಕೋತಿದ್ದೆ ನಾನು ಅಂತ ಹೇಳಿ ಬಯಸುವಂತ ಹುಡುಗರು ಏನಪ್ಪಾ ಅಂತ ಹೇಳಿದ್ರೆ ಬರಾಕ್ ಹೋಗ್ಬೇಡ್ರಿ. ನಮಗ್ ನೌಕರಿ ಬೇಕು, ನಾ ಮಾಡಬೇಕಪ್ಪ ಅಂತ ಹೇಳಿದ್ರೆ ಬರ್ರಿ, ಏನು ಒಳ್ಳೇದಾಗ್ಲಿ ಎಲ್ರಿಗೂ. ನಾ ಬಯಸೋದಷ್ಟ ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅಗ್ನಿಪತ್ ಒಳಗೆ ಯಾರು ಪ್ರಾಕ್ಟೀಸ್ ಮಾಡಾಕ್ ಕುಂತೀರಿ, ಅಗ್ನಿಪತ್ ವಿಡಿಯೋ ಮಾಡಾವಂತೀನಿ. ಅಗ್ನಿಪತ್ ಒಳಗೆ ಯಾವ ರೀತಿ 1600 ಮೀಟರ್ ಏನ್ ದೊಡ್ಡದಲ್ಲ. ಮತ್ ಏನಪ್ಪಾ ಅಂತ ಹೇಳಿದ್ರೆ 1600 ಮೀಟರ್ ಓಡ್ಬೇಕಪ್ಪ ಅಂತ ಹೇಳಿದ್ರೆ ನಾ ಹೇಳೇನಲ್ಲ, ಫಸ್ಟ್ ಹೇಳೇನ್ ಒಂದ್ ಮಾತು, ಏನಪ್ಪಾ ಅಂತ ಹೇಳಿದ್ರೆ ಮುಕ್ಳ್ಯಾಗ ದಮ್ಮ, ತೊಡ್ಯಾಗ ಬಲ ಇರ್ಬೇಕು. ತೊಡ್ಯಾಗ ಬಲ, ಮುಕ್ಳ್ಯಾಗ ದಮ್ಮ. ಗ್ರೌಂಡ್ ಒಳಗ್ ಮಾಡುವಂತ ಪ್ರಾಕ್ಟಿಕಲ್ ಮತ್ತ ನಾ ಹೇಳುವಂತ ವಿಡಿಯೋದೊಳಗ ಬಹಳ ವ್ಯತ್ಯಾಸ ಇರತ್ತೆ. ಓಕೆನಾ, ನಾನ್ ಟಿಪ್ಸ್ ಕೊಡಬಲ್ಲೆ, ನಾನು ನಿಮಗ ಒಂದು ದಾರಿ ತೋರಿಸಬಲ್ಲೆ. ಈ ರೀತಿ ಓಡಿದ್ದೆ ನಾನು, ನಮ್ ಫ್ರೆಂಡ್ಸ್ ಎಲ್ರು ಒಂದ್ ಗ್ರೂಪ್ ಇವಾಗ ಆರ್ಮ್ಯಾಗ ಜಾಯಿನ್ ಆಗಿದ್ದೇವಲ್ಲ, ನಮ್ದು ನಾವ್ ಹಿಂಗ್ ಓಡಿದ್ವಿ, ಈ ಶೆಡ್ಯೂಲ್ ನಾವು ಫಾಲೋ ಮಾಡಿದ್ವಿ ಅಂತ ನಿಮ್ ಮುಂದೆ ನಾನು ಶೇರ್ ಮಾಡ್ಕೋಬಹುದು. ಬಟ್ ಏನಪ್ಪಾ ಅಂತ ಹೇಳಿ ನಿಮ್ಗೆ ಎತ್ಕೊಂಡ್ ಬಂದು ನಾನು 16 ಮೀಟರ್ ಕುಂದರ್ಸಾಕ್ ಆಗಂಗಿಲ್ಲ. ನಾ ಏನ್ ಫಾಲೋ ಮಾಡಿದೀನಿ, ಯಾವ ವರ್ಕೌಟ್ಸ್ ಅನ್ನ ಫಾಲೋ ಮಾಡಿದೀನಿ ಅದನ್ನ ನಿಮ್ಗೆ ತೋರಿಸ್ತೇನೆ ನಾನು, ಅದನ್ನ ನೀವು ಫಾಲೋ ಮಾಡ್ರಿ. SSC GDಗೂ ಆತು, ಅಗ್ನಿಪತ್ ನಮ್ಮ ಯೋಧರಿಗೂ ಆತ, ಅದನ್ನ ಹೇಳೋದ್ ನಾನು. ಅವ ಟಿಪ್ಸ್ ಹೇಳೋದು ಒಂದ್ ಸ್ವಲ್ಪ ಹ್ಯಾವಿ ಆಗತ್ತ. ಏನ್ 16 ಮೀಟರ್ ಓಡಬೇಕಾದ್ರೆ ಯಾವ ರೀತಿ ಓಡ್ಬೇಕ, ಬ್ರೀತ್ ಕಂಟ್ರೋಲ್ ಯಾವ ರೀತಿ ರಿದಮ್ ಇಟ್ಕೊಂಡು ಓಡ್ಬೇಕು, ಈ ಮೇನ್ ಗುಟ್ ಅದ್ರಾಗೈತಿ. ಅದನ್ನ ಇವಾಗ ಹೇಳಿದ್ರೆ ಚಲೋ ಅನ್ಸಂಗಿಲ್ಲ, ವಿಡಿಯೋ ಲಾಂಗ್ ಹೋಗತ್ತೆ. ಅದ್ರ ಸಂಬಂಧ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕಾವಂತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಗ್ನಿಪತ್ ಪ್ರಾಕ್ಟೀಸ್ ಮಾಡುವಂತ ಹುಡುಗರಿಗೆ ನೆಕ್ಸ್ಟ್ ವಿಡಿಯೋದೊಳಗ ನಾ ಯಾವ ರೀತಿ ರನ್ನಿಂಗ್ ಓಡ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಮಟಾನು ನಾ ಇರ್ತೇನೆ. ಇವಾಗ ನಮ್ಮ SSC GD ಒಳಗೆ ಏನೇನ ಎಕ್ಸಾಮ್ ಬರೋದ ಪ್ರಾಕ್ಟೀಸ್ ಮಾಡಾವಂತೀರಿ ರನ್ನಿಂಗ್ ಅನ್ನ, ಅವ್ರ ಜೊತೆನು ನಾನು ಅದೇನಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅಗ್ನಿಪತ್ ಒಳಗ ಯಾರ ಪ್ರಾಕ್ಟೀಸ್ ಮಾಡಾವಂತೀರಿ ಅವ್ರ ಜೊತೆನು ನಾನು ಅದೇನಿ, ನಮ್ಮ ಯೋಧರ ಜೊತೆ ನಾ ಅದೇನಿ. ನನಗ್ ನಂಬಿ 100% ಎಲ್ರ ಜೊತೆ ನಾ 90% ಹೇಳಂಗಿಲ್ಲ, 100% ರಿಸಲ್ಟ್ ಕೊಡುವಂತ ಜವಾಬ್ದಾರಿ ನಂದು. ಬಟ್ ಅದ್ರ ಜೊತೆ ನಿಮ್ದು ಪರಿಶ್ರಮ ಬಹಳ ಮುಖ್ಯ ಆಗತ್ತೆ. ನಾನ್ ಟಿಪ್ಸ್ ಕೊಡಬಲ್ಲೆ, ಬಟ್ ನಿಮಗ್ ನಾ ಫಸ್ಟ್ ಹೇಳೇನಿ, ಟಿಪ್ಸ್ ಕೊಡಬಲ್ಲೆ, ನಾನು ಮಾಡಿರುವಂತಹ ವೇ ನಿಮಗ್ ಹೇಳಬಲ್ಲೆ. ಇದನ್ನೆಲ್ಲ ಕೇಳಿ ನೀವು ಒಳ್ಳೇದಾಗತ್ತಪ್ಪ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಒಂದ್ ಸ್ವಲ್ಪ ನೋಡಿ, ವಿಡಿಯೋನ ನೋಡಿ. ಬಟ್ ಏನಪ್ಪಾ ಹೆಲ್ಪೇ ಇಲ್ಲ ಬಿಡು ಮಾರಾಯ, ಏನು ನಾನು ಓಡ್ಕೋತೇನಿ, ನನ್ ಕಾಲ್ ಮೇಲೆ ನಾ ಓಡ್ಕೊಳ್ಳೋದು ನನಗೆ ಗೊತ್ತೈತೆ ಅನ್ನುವಂತ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರು ಏನಂತ ಹೋಗಿ ಓಡ್ಬೋದು ನೀವು. ನಂದೇನು ಉದ್ದೇಶ ಅಂದ್ರೆ ನಂದೇನು ನಿಮಗ ಯೂಸ್ ಇಲ್ಲ ಅಂತ ಹೇಳಿದ್ರೆ ನೀವು ಓಡ್ಬೋದು. ಓಕೆನಾ, ನಾನ್ ಹೇಳ್ತಿರೋದು ಇಷ್ಟೇ, ನನಗ್ ಏನ್ ಗೊತ್ತೈತಿ ಅದನ್ನ ನಿಮ್ ಶೇರ್ ಮಾಡ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹೇಳಿ ನಾ ಬಯಸಾವಂತೀನಿ.
ನಮ್ದು 5 ಕಿಲೋಮೀಟರ್ ರನ್ನಿಂಗ್ ಮಾಡೋರಿಗೆ ನಾನಂತೂ ಆಲ್ಮೋಸ್ಟ್ ಹೇಳಿದ್ದೇನೆ. ಏನೋ ಪ್ರಾಬ್ಲಮ್ಸ್ ಇದ್ರು ಕೂಡ DM ಮಾಡೋ ನಮ್ಮ ಹುಡುಗರು 1000 DM ಮಾಡ್ತಾರೆ. 1100 ಮೆಸೇಜ್ ಬಂದಿರ್ತಾವ. ಅಷ್ಟ್ರಿಗೂ ನಾನು ರಿಪ್ಲೈ ಕೊಟ್ಟು ನಂಗೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಗೋಂಗಿಲ್ಲ. ಅಷ್ಟ್ರಿಗೂ ರಿಪ್ಲೈ ಕೊಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹುಡುಗರು ಮೆಡಿಕಲ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಬಹಳ ಅದ. ಅವ್ರದ್ದೆಲ್ರಿಗೂ ಈ ರೀತಿ ಇರುತ್ತೆ. ಡಾಕ್ಯುಮೆಂಟ್ಸ್ ಈ ರೀತಿ ಮಾಡ್ಕೋಬೇಕು. ಎಲ್ಲದಕ್ಕೂ ರಿಪ್ಲೈ ಕೊಡ್ಕೊಂತ ಹೋಗಂತೀನಿ. ಸುಮ್ನೆ ಯಾಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಮಾಡೋದು ಅಷ್ಟ ಉದ್ದೇಶ ಅಲ್ಲ ನಂದು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕಪ್ಪ, ಎಲ್ರಿಗೂ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಮ್ ಹುಡುಗರು ಮಿಡಲ್ ಕ್ಲಾಸ್ನವ್ರು ಬಹಳ ಬೇಜಾರಾಗತ್ರಿ. ನಮ್ ಇಲ್ಲಿ ಆರ್ಮಿಗ್ ಬರುವಂತವ್ರು ಎಲ್ರು ಮಿಡಲ್ ಕ್ಲಾಸ್ನವ್ರು ಈಗ ಅಷ್ಟ್ರಿಗೂ ಪೇನು, ಅವ್ರು ಹೇಳುವಂತಹ ವಿಚಾರ, ಸರ ಹಿಂಗೈತ್ ಸರ, ಈ ರೀತಿ ನಮ್ದು ಪ್ರಾಬ್ಲಮ್ ಆಗಾಕುಂತೆ ಸರ ಹೇಳುವಂತದನ್ನ ಕೇಳಿ ಬಾಳ ಅಂದ್ರ ಬಾಳ ಬೇಜಾರಾಗತ್. ನಿಜ ಬಾಳ ದೇವರಾಣೆ ಬಾಳ ಬೇಜಾರಾಗತ್ ನನಗ. ಅದನ್ನೆಲ್ಲ ಕೇಳಿ ಏನಪ್ಪಾ ಅಂತ ಹೇಳಿದ್ರೆ ವಿಡಿಯೋ ಮಾಡಿದ್ರ ಆತಪ್ಪ ನೆಕ್ಸ್ಟ್ ವಿಡಿಯೋ. ಬಟ್ ಯಾರು ನನ್ ಕಡೆ ಬಂದಾರ ಇದು ಹೆಲ್ಪ್ ಬೇಕು ಸರ್ ಅಂತ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಂತಡಿ ಅಂತ ಹೇಳಿ ಕಾಮೆಂಟ್ ಒಳಗಾಗ್ಲಿ, ಇನ್ಸ್ಟಾ DM ಮಾಡಿರುವಂತ ಮೆಸೇಜ್ ಮಾಡಿರುವಂತದ್ದಾಗ್ಲಿ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ರಿಪ್ಲೈ ಕೊಡಂತಿರ್ತೇನೆ ನಾನು. ಓಕೆನಾ? ಓಕೆ, ವಿಡಿಯೋ ಲಾಂಗ್ ಹೋಗ್ತಿದೆ. ಎಲ್ರಿಗೂ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಸಿಗ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.